ಜಮೀನಿಗಾಗಿ ಗಲಾಟೆ, ಕಿಡಿಗೇಡಿಗಳಿಂದ ಇದೆಂಥ ಕೃತ್ಯ. ಪಕ್ಕದ ಜಮೀನಿನವರಿಂದಲೇ ರಾತ್ರೋರಾತ್ರಿ ರೆಸ್ಟೋರೆಂಟ್ ಧ್ವಂಸ. ಕುರಿ ಶೆಡ್ನಲ್ಲಿದ್ದ ಮೇಕೆ ಕುರಿ ಕದ್ದೊಯ್ದ ಕಿರಾತಕರು. ಇತ್ತೀಚಿನ ದಿನಗಳಲ್ಲಿ ತುಮಕೂರಿನ ಸುತ್ತಮುತ್ತ ಭೂಮಿಯ ಬೆಲೆ ಗಗನಕ್ಕೇರಿದೆ. ಇನ್ನು ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲ ಭೂಗಳ್ಳರು ತಮ್ಮ ಅಕ್ಕಪಕ್ಕದ ಜಮೀನನ್ನ ಅತಿಕ್ರಮಣ ಮಾಡಿಕೊಂಡು ದಬ್ಬಾಳಿಕೆ ಮಾಡಿ ಜಮೀನು ಲಪಟಾಯಿಸೋ ಕೆಲಸ ಮಾಡ್ತಿದ್ದಾರೆ. ಇದೀಗ ಅಂತಹದ್ದೇ ಘಟನೆಯೊಂದು ತುಮಕೂರಿನ ಹೊಸಹಳ್ಳಿ ಬಳಿ ನಡೆದಿದ್ದು. ಜಮೀನು ಗಲಾಟೆ ವಿಚಾರವಾಗಿ ಕಿಡಿಗೇಡಿಗಳು ರಾತ್ರೋರಾತ್ರಿ ರೆಸ್ಟೋರೆಂಟ್ ಒಂದನ್ನು ಧ್ವಂಸ ಮಾಡಿದ್ದಾರೆ. ತುಮಕೂರು ತಾಲೂಕಿನ ಕೋರಾ ಹೋಬಳಿಯ ಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ 29/1 ನಲ್ಲಿದ್ದ ತಮ್ಮ 25 ಗುಂಟೆ ಜಮೀನನ್ನ ತುಮಕೂರು ನಗರದ ಮೆಳೆಕೋಟೆ ವಾಸಿಯಾಗಿರುವ ಅಬ್ದುಲ್ ಸಲಾಂ ಅನ್ನೋರು ಮೇಕೆ ಕುರಿ ಸಾಕಾಣಿಕೆ ಮಾಡ್ತಾ ಚಿಕ್ಕದಾಗಿ ಮಸ್ತೂಬ್ ರೆಸ್ಟೋರೆಂಟ್ ಅನ್ನು ಡಾಬಾ ನಡೆಸ್ಕೊಂಡು ಬರ್ತಾ ಇದ್ರಂತೆ. ಆದರೆ ಕೆಲ ತಿಂಗಳುಗಳಿಂದ ಪಕ್ಕದ ಜಮೀನಿನವರಾದ ಕೊರಟಗೆರೆ ಮೂಲದ GR ತೌಸೀಫ್ ಪಾಷಾ ಹಾಗೂ ಅವರ ತಂದೆ ಅಬ್ದುಲ್ ರಜಾಕ್ ಅನ್ನೋರು ಈ ಜಮೀನು ನಮಗೆ ಸೇರಿದ್ದು, ಬಿಟ್ಕೊಡಿ, ಇಲ್ಲ ಅಂದ್ರೆ ನಿಮ್ಮ ಜಾಗದಲ್ಲಿ ಶೆಡ್ ಅನ್ನ JCBಯಿಂದ ಧ್ವಂಸ ಮಾಡ್ತೇವೆ ಅಂತ ಗಲಾಟೆ ತೆಗೆದಿದ್ದಾರಂತೆ. ಇನ್ನು ಈ ವಿಚಾರವಾಗಿ ಅಬ್ದುಲ್ ಸಲಾಂ ಕುಟುಂಬ ಕೋರ್ಟ್ ಮೆಟ್ಟಿಲೇರಿದ್ರು. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತೌಸೀಫ್ ಪಾಷಾ ಹಾಗೂ ಅಬ್ದುಲ್ ರಜಾಕ್ ನಿಂದ ನಮಗೆ ತೊಂದರೆ ಆಗ್ತಾ ಇದೆ, ಜಮೀನು ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಮುಗಿಸ್ಬಿಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರೆ. ದಯವಿಟ್ಟು ಅವರನ್ನ ಕರೆಸಿ ವಿಚಾರಣೆ ನಡೆಸಿ ನಮಗೆ ನ್ಯಾಯ ಕೊಡಿಸಿ ಅಂತ ರೆಸ್ಟೋರೆಂಟ್ ಜಾಗದ ಮಾಲೀಕ ಅಬ್ದುಲ್ ಸಲಾಂ ಕೋರಾ ಪೊಲೀಸ್ ಠಾಣೆ ಹಾಗೂ ತುಮಕೂರು SPಗೆ ದೂರು ಕೂಡ ನೀಡಿದ್ರಂತೆ. ಅದರಂತೆ ಕೋರಾ ಪೊಲೀಸರು ತೌಸೀಫ್ ಅನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ಯಾವುದೇ ಜಗಳ ಮಾಡಿಕೊಳ್ಳದಂತೆ ಬುದ್ಧಿ ಹೇಳಿ ಕಳಿಸಿದ್ರಂತೆ. ಯಾರೋ ಬಂದು ಗಾಡಿ ಮಾಡಿದ್ಕೆ ನೋಡ್ದ ಹೆಂಗ್ ಓಡ್ ಕಳ್ಸಿದ್ರು, ಏನೂ ಇಲ್ಲ, ಹೆಣ ಹೋಗ್ತವೆ ಅಷ್ಟೇನೆ, ನಾವೇನು ಕೇರ್ ಮಾಡಲ್ಲ ಯಾರು. ಅವ್ನಿಗೆ ಗೊತ್ತು ಅದೂನು, ಆದ್ರೂ ಸುಮ್ಮನೆ ಚಿಳ್ಳಿ ಕೆಲಸ ಮಾಡ್ತಾನೆ. ಯಾಕೆ ಹೇಳು, ಒಳ್ಳೆತನ ಇಲ್ದಿಸ್ಕೇಳಿ ಮುರಿಯೆಲ್ಲ ತುಂಬಿಡ್ತಿದ್ದಾಳೆ ಬಟ್ಟೆ ಅವನು, ಕುರಿದವರೆಲ್ಲ ಬಟ್ಟೆ ನಮ್ಮನಕ್ಕೆ ತುಂಬಿಕೊಂಡು ಹೋಗ್ತಿರ್ತವೆ. ಯಾರಾಗ್ತಾರೆ ಮೇವು ನೀರು? ಅವನು ಬರಂಗಿಲ್ಲ ನಾಳೆ ಇಲ್ಲಿಗೆ, ಅವನು ಬರ್ತಾರ ಬೇರೆ ಬರ್ತಾರ. ಅವರು ಬರ್ತಾರೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಅಬ್ದುಲ್ ರಜಾಕ್ ಹಾಗೂ ಆತನ ಮಗ ತೌಸೀಫ್ ಪಾಷಾ ನಿನ್ನೆ ರಾತ್ರಿ ಮಸ್ತೂಬ್ ರೆಸ್ಟೋರೆಂಟ್ ಬಳಿ ಯಾರೂ ಇಲ್ಲದನ್ನ ಗಮನಿಸಿ ಮಧ್ಯರಾತ್ರಿ ಸುಮಾರು 1:30 ಸುಮಾರಿಗೆ ಏಕಾಏಕಿ JCB ಹಾಗೂ ಕ್ರೇನ್ ತೆಗೆದುಕೊಂಡು ಹೋಗಿ ರೆಸ್ಟೋರೆಂಟ್ನಲ್ಲಿದ್ದ ಹುಡುಗನನ್ನ ಹೆದರಿಸಿ ರೆಸ್ಟೋರೆಂಟ್ ಹಾಗೂ ಪಕ್ಕದಲ್ಲಿದ್ದ ಕುರಿ ಶೆಡ್ ಅನ್ನ ಕೂಡ ಧ್ವಂಸ ಮಾಡಿ ಕ್ರೌರ್ಯ ಮೆರೆದಿದ್ದಾರೆ. ಇನ್ನು ಈ ಜಾಗದ ಮಾಲೀಕ ಅಬ್ದುಲ್ ಸಲಾಂ ಮಾತನಾಡಿ, ಈ ಜಾಗ ಸುಮಾರು 40 ವರ್ಷಗಳಿಂದ ನಮ್ಮ ಹೆಸರಲ್ಲಿದೆ. ಆದರೆ ತೌಸೀಫ್ ಪಾಷಾ ಕಳೆದ 3 ತಿಂಗಳ ಹಿಂದೆ ನಮ್ಮ ಜಮೀನಿನ ಪಕ್ಕದ ಜಾಗ ಖರೀದಿಸಿ ಇದೀಗ ನಮ್ಮ ಜಾಗ ಕೂಡ ಅವರಿಗೆ ಸೇರಿದ್ದು ಬಿಟ್ಟುಕೊಡಿ ಅಂತ ಜಗಳ ಮಾಡ್ತಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ. ಈ ಸಂಬಂಧ ನಾವು ಪೊಲೀಸರಿಗೆ ದೂರು ಕೊಟ್ಟು ಕೋರ್ಟ್ ಮೆಟ್ಟಿಲೇರಿದ್ದೇವೆ. ಆದರೆ ಏಕಾಏಕಿ ನಿನ್ನೆ ರಾತ್ರಿ ನಾನು ಯಾರೂ ಇಲ್ಲದ ಸಂದರ್ಭದಲ್ಲಿ JCB ತಂದು ರೆಸ್ಟೋರೆಂಟ್ ಧ್ವಂಸ ಮಾಡಿ ನಮ್ಮ ಶೆಡ್ನಲ್ಲಿದ್ದ ಕುರಿಗಳು ಹಾಗೂ ಹೋಟೆಲ್ನ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟವರು ನಮಗೆ ನ್ಯಾಯ ಒದಗಿಸಿಕೊಡಿ, ಸೂಕ್ತ ಭದ್ರತೆ ನೀಡಿ ಅಂತ ಮಾಧ್ಯಮದ ಮುಂದೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು. ಸರ್ ಏನಿಲ್ಲ ಸರ್, ಇದು ನನ್ನ ಜಾಗ. ನಾನು ಕೋರ್ಟ್ನಲ್ಲಿ ಹೋಗಿ ನಾನು ಸ್ಟೇನು ತಂದಿದ್ದೀನಿ. ನಾನು ಜಾಗಕ್ಕೆ ನಂದು ಕೋರ್ಟ್ನಲ್ಲಿ ಸ್ಟೇ ಸಿಗಿದೆ. ಆಗಲೇ 3 ಹೀರಂಗ್ ಆಯಿತು, ಎದ್ದುವರೆಗೂ ಅವನು ಅಪೇರು ಆಗಲಿಲ್ಲ. ಕೋರ್ಟ್ನಲ್ಲಿ ನಮ್ಮ ಶೆಡ್ಡು ಇದ್ದಿತ್ತು. ಅವನು ಮೊದಲೇ ಬಂದಿದ್ದ, ನಾನು ಕಡಾಕ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದ. ಆ ತೌಸೀಫ್ ಪಾಷಾ, ನಾನು GR ತೌಸೀಫ್ ಪಾಷಾ, ಅವನ ಅಪ್ಪನ ಹೆಸರು ಅಬ್ದುಲ್ ರಜಾಕ್ ಅಂತ, ಕೊರಟಗೆರೆನು. ಇವನು ರೀಸೆಂಟಾಗಿ ತೊಗೊಂಡಿರೋದು, 4 ತಿಂಗಳು ಏನೋ 5 ತಿಂಗಳು ಆಗೈತು ಏನೋ ತೊಗೊಂಡಿದ್ದು ಜಾಗ. ಗೊತ್ತಾಯ್ತಾ? ನಿಮ್ಮ ಜಾಗದ ಪಕ್ಕದ ಜಾಗ ಅವ್ರು ಹಾಂ, ಅವ್ರು ತೊಗೊಂಡಿರೋದು ಪಕ್ಕದ ಜಾಗ. ಇದು
ಈಗೇನು ಮಾಡ್ತಾ ಇದ್ದಾರೆ ನಿಮ್ಗೆ ಅವರು ಏನು ಈಗ ಏನು ಮಾಡ್ತಾರೆ ನೋಡಿ, ನಮ್ದು ರಾತ್ರಿನೇ ಇದಿದ್ದು ನಮ್ಮ ಶೆಡ್ಡು ಇಲ್ಲೆಲ್ಲ ಕಿತ್ತಾಕ್ಬಿಟ್ಟವ್ರು. ಇಲ್ಲಿ ಹೋಟ್ಲಿದ್ದು ಶೆಡ್ಡು ಹಿಂದ್ಗಡೆದು ಶೆಡ್ ಎಲ್ಲ ಕಿತ್ತಾಕವ್ರೆ. ಆಮೇಲೆ ನಮ್ಮ ಕುರಿ ಎಲ್ಲ ತುಂಬ್ಕೊಂಡು ಹೋಗಿದ್ದಾನೆ. ಆಮೇಲೆ ನೋಡಿ ಫ್ಯಾನ್ಗಳೆಲ್ಲ ಏನೇನಿತ್ತು ಎಲ್ಲ ಇದು ಸೀಟ್ಗಳೆಲ್ಲ ತುಂಬ್ಕೊಂಡು ಹೋಗಿದ್ದಾನೆ. ಎಲ್ಲ ಇದೆಲ್ಲ ಈ ಥರ ಮಾಡಿ. ಎಷ್ಟಿತ್ತು ಕುರಿ ನಿಮ್ಮದು? ನಮ್ಮದು 106 ಕುರಿ ಇತ್ತು. ನಮ್ಮ ಹುಡುಗ ಹೇಳಿದ ನನಗೆ 106 ಕುರಿ ಇತ್ತು ಅಂತ. ಅದರಲ್ಲಿ ಈಗ ಎಷ್ಟು 30 ಎಷ್ಟು ಇದ್ದಾವೆ. ನಾನು ಎಣಿಸಿಲ್ಲ, ಹುಡುಗ ಎಣಿಸ್ಕೊಂಡಿದ್ದಾನೆ. ಅಷ್ಟು ಇದ್ದಿದ್ದು ಇದು. ಹ್ಞೂ ಸರ್, ರಾತ್ರಿ ಇತ್ತು ಹೋಟ್ಲು. ರಾತ್ರಿ 10 ಗಂಟೆವರೆಗೂ ನಮ್ಮ ಹೋಟ್ಲ್ ಇಡ್ಸೋನು ಇದ್ದು ಅಲ್ಲಿ ಮಾಡಿದಾನೆ. ಒಬ್ಬ ಕೆಲಸಗಾರ ಮೊನ್ನೆ ಒಂದು 2 ದಿವಸ ಆಯ್ತು, ಇವತ್ತು ಬುರ್ಸ ಬಳ್ಳಾರಿ ಕಡೆಯವನು ಅವ್ನು ಬಂದು ಇದ್ದ. ಆ ರೂಮ್ನಾಗ ಅವನು ಇದ್ದ, ಅವ್ನಿಗೆ ಬಿಟ್ಟು ಹೋಗಿದ್ದು. ಅವ್ರು ಹೋಗಿದ್ದಾರೆ. ಅವನು ಈ ಶಬ್ದ ಬಂತಲ್ಲ, ಇವ್ರೇನೋ ಇದು ಮಾಡಿದ್ಕೆ ಅವ್ನು ಆಚೆ ಬಂದಿದ್ದಾನೆ. ಆಚೆ ಬಂದ ತಕ್ಷಣ ಅವ್ರಿಗೆ ಯಾರು ಇತ್ತು ಅಂದ್ಬಿಟ್ಟು ಅವ್ನೇನು ಏನು ಮಾಡ್ತಾರೆ, ಮೊಬೈಲ್ ಕಿತ್ಕೊಂಡವ್ರೆ, ಫೋನ್ ಮಾಡಿಬಿಡ್ತಾರೆ. ಕಿತ್ಕೊಂಡು ನೀನು ಇರೋ ಅಂತ ಹೇಳ್ಬಿಟ್ಟು ಅವ್ನಿಗೆ ಅಲ್ಲೇ ಕುಡಿಸ್ಕೊಂಡವ್ರು ಬೆಳಿಗ್ಗೆ ಎಲ್ಲ ಕಿತ್ಕೊಂಡು ಎಲ್ಲ ರಾತ್ರಿ ಎಲ್ಲ ಕೆಲಸ ಅವ್ರು ಮಾಡಿದ. ಅವ್ನು ಕಣ್ಣು ಮುಂದೆನೇ ಎಲ್ಲ ಹೇಳ್ತಾನೆ. ಅವನ್ನೆಲ್ಲ ಗೊತ್ತಾಯ್ತಾ? ಹಾಂ, ಹೊರಗೆ ಕೂಡ ಕೆಲಸ ಮಾಡಿದ್ರು ರಾತ್ರಿನೇ. ಸರ್ ಮೊನ್ನೆ ನಮಗೆ 23ನೇ ತಾರೀಕು ನವಂಬರ್ ಇದಾಗಿತ್ತು, ಶುರುವಾಯಿತು. ನಮಗೆ 25ಕ್ಕೆ ನಮಗೆ ಇದು ಸಿಕ್ತು, ಸ್ಟೇ ಸಿಕ್ತು ನಮಗೆ. ನವಂಬರ್ 25ಗೆ ಸ್ಟೇ ಸಿಕ್ತು ನಮಗೆ. 25 ನವಂಬರ್ಗೆ ನಾವು 23ನೇ ತಾರೀಕು ಅವನು ಡಿಗ್ಗಿಂಗ್ ಮಾಡೋಕ್ಕೆ ಬಂದ. ಹಿಂದ್ಗಡೆ ಆ ಶೆಡ್ಡಿನ ಹಿಂದ್ಗಡೆ ಪಾಯ ತೆಗೆದು ಹಿಂದ್ಗಡೆ ಇದು ಮಾಡೋಕ್ಕೆ ಬಂದ. ನಾವು ಅವತ್ತೇ 11ಗೆ ಫೋನ್ ಮಾಡಿದ್ವಿ, ಬಂದಿದ್ದು ಅವರು. ನಾವು ಕಂಪ್ಲೇಂಟ್ ಹೌದು, ನಾವು 2-3 ಸತಿ ಕೊಟ್ಟಿದ್ದೀವಿ. ಆನ್ಲೈನ್ ಕಂಪ್ಲೇಂಟು ಮಾಡಿದ್ವಿ. SP ಅವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು. ಆಮೇಲೆ ಲೈಫ್ ಥ್ರೆಟ್ಟಿಂಗ್ ನನ್ನ ಮಗನಿಗೆ ಅವನು ಇಂಥ ಮಾತು ಇದನ್ನು ನಮ್ಮ ಬಾಯಿಂದ ನಾವು ಯಾವ ಥರ ಮಾತಾಡಲ್ಲ, ಆ ಥರದ್ದು ಮಾತಾಡಿದ್ದಾನೆ ಅವನು. ಅದೇನು ಅದೇ ಇರ್ಬೋದು ಅವ್ನು. ಯಾಕಂದರೆ ಲ್ಯಾಂಡ್ ಮಾಫಿಯಾ ಅವ್ರ ಅಪ್ಪ ಇದ್ದಾನಲ್ಲ, ಅವ್ನು ಲ್ಯಾಂಡ್ ಮಾಫಿಯಾ ಅವನು. ಅಂತ ಅವನು ಲ್ಯಾಂಡ್ ಮಾಫಿಯಾದಲ್ಲಿ ಅವನು ಇದ್ದಿದ್ದಾನೆ. ನಾವು ತಿಳಿದು ಬಂದಿದ್ದು ನಮಗೆ. ಈ ಥರ ಎಲ್ಲರಿಗೂ ಈ ಥರ ಇದು ಮಾಡಿ ಅವನು ಈ ಥರ ಕಬ್ಬಳಿಸೋದು, ಇದು ಮಾಡೋದು, ಎದುರಿಸೋದು ಅಂತಲ್ಬಿಟ್ಟು ಈ ಥರ ಇದು ಮಾಡಿದ್ದಾನೆ. ಇಲ್ಲೆಲ್ಲ ತುಂಬ ಜನಕ್ಕೆ ಅವನು ಈ ಥರ ಥ್ರೆಡ್ಡಿಂಗ್ ಇದು ಮಾಡಿ ನಮಗೆ ಕ್ರಿಮಿನಲ್ ಕೇಸ್ ಮಾಡೋಕೆ ಇದು ಮಾಡ್ದಾನೆ. ನಮ್ಮ ಹುಡುಗನಿಗೆ ಏನೋ ಅವ್ರ ಮಗನ ಕೈಲಿ ಬಯಸಿ ಇದು ಮಾಡಿ ಬೈಯೋದು, ಇದು ಮಾಡೋದು, ತೆಗೆದುಬಿಡ್ತೀನಿ, ಪೊಲೀಸವ್ರ ಮುಂದೆ ಹೇಳಿದಾನು, ತೆಗೆದುಬಿಡ್ತೀನಿ ನಾನೇ ಅಂತಲ್ಬಿಟ್ಟು. ಸರ್ ಇನ್ನೂ ತುಂಬ ಸತಿ ಬರಬೇಕಾಗ್ತಿದ್ದೆ, ನಾನು ನಿಮ್ಮ ಮುಂದೆ ತೆಗಿತೀನಿ ಅಂತ ಹೇಳಿದ್ದಾನೆ ಅವನು. ತೌಸಿಫ್ ಪಾಷಾ ಅವನಿದ್ದಾನೆ. ಅವನ ತಮ್ಮನೂ ಬಂದಿದ್ದ. ಆಮೇಲೆ ಇಲ್ಲೆಲ್ಲ ಕೂತ್ಕೊಂಡು ನಮಗೆಲ್ಲ ಇಲ್ಲಿ ನೋಡಿ, ಇಲ್ಲೆಲ್ಲ ಕೂತ್ಕೊಂಡು ಅವನು ಅಬ್ದುಲ್ ರಜಾಕ್ ಗೊತ್ತಾಯ್ತಾ, ಅಬ್ದುಲ್ ಅಲೀಮ್ ಅಂತ ಅವನು ನನ್ನ ತಮ್ಮನೇ. ಅವರೆಲ್ಲ ಕೂತ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾರೆ. ಅಸ್ಲಾಂ ಪಾಷಾ ಅಂತ. ಆಮೇಲೆ ಇವನು ಸುಹೇಲ್ ಅಂತ ಇದ್ದಾನೆ. ಇಲ್ಲೊಬ್ಬ ಅವನಿರೋದು ಓಬಳಾಪುರ, ಇದಕ್ಕೆ ಏನೋ ಅವ್ನು ಅಧ್ಯಕ್ಷ ಅಂತ ಹೇಳ್ಕೊತಾನೆ ಅಷ್ಟೇ. ಅವನಿಗೆ ನ್ಯಾಯ ಇದು ಮಾಡೋದು ಒಂದು ಬಗೆಹರಿಸೋದಲ್ಲ. ಅವನು ಏನಿದ್ರು ಜಾಸ್ತಿ ಇದು ಮಾಡೋದು ಗೊತ್ತಾಯ್ತಾ. ಇಲ್ಲೇನೋ ಮಾಡಿಬಿಟ್ಟು ಗುಂಪಾಡಿ ಅವ್ರಿಗೇನೋ ಕೇಸಲ್ಲಿ, ಕ್ರಿಮಿನಲ್ ಕೇಸಲ್ಲಿ ಸಿಕ್ಕಾಕೋದು, ಆ ಥರ ಕೆಲಸಗಳು ಇವ್ರದ್ದು ಗೊತ್ತಾಯ್ತು. ಇಲ್ಲ, ನಮಗೇನಿಲ್ಲ, ರಕ್ಷಣೆ ಬೇಕು. ನಮ್ಮ ಇದು ಏನಿತ್ತು ನಮ್ಗೆ ಆಸ್ ಇಟ್ ಈಸ್ ನಾವು ಇದು ಮಾಡ್ಕೊಂಡು ಹೋಗ್ಬೇಕು. ನಮಗೆ ಇದು ಮಾಡಬೇಕು, ನಮಗೆ ನ್ಯಾಯ ಬೇಕು ಅಷ್ಟೇ. ನಾವೇನಿಲ್ಲ, ಅವ್ನ ಜಾಗ ಅವ್ನು ಇದೈತೆ, ನಮ್ಮ ಜಾಗದಲ್ಲಿ ನಮ್ಗೆ ಇದು ಆದವರೆಗೂ ಅವ್ನು ಏನು ಇದು ಮಾಡಬಾರ್ದು ಇಲ್ಲಿ ಅಷ್ಟೇ. ಇನ್ನು ಅಬ್ದುಲ್ ಸಲಾಂ ಅವರ ಮಗಳು ಮಾತನಾಡಿ, ಈ ಜಾಗ ನಮಗೆ ಸೇರಿತ್ತು. ನಾವು ಸುಮಾರು 40 ವರ್ಷಗಳಿಂದ ಈ ಜಾಗದಲ್ಲಿದ್ದೇವೆ. ಆದರೆ ತೌಸಿಫ್ ಪಾಷಾ ಹಾಗೂ ಅವರ ಅಪ್ಪ ಅಬ್ದುಲ್ ರಜಾಕ್ ಕಳೆದ 3 ತಿಂಗಳ ಹಿಂದೆ ನಮ್ಮ ಜಮೀನಿನ ಪಕ್ಕದ ಜಾಗ ಖರೀದಿಸಿ ಇದೀಗ ನಮ್ಮ ಜಾಗ ಕೂಡ ಅವರಿಗೆ ಸೇರಿದ್ದು, ಬಿಟ್ಟು ಕೊಡಿ ಅಂತ ಜಗಳ ಮಾಡ್ತಿದ್ದಾರೆ. ಜಾಗ ಬಿಡದಿದ್ರೆ ನಿಮ್ಮ ಜಾಗದಲ್ಲಿರೋ ಹೋಟೆಲ್ ಒಡೆದು ಹಾಕ್ತೇವೆ, ನಿಮ್ಮನ್ನ ಮುಗಿಸ್ಬಿಡ್ತೇವೆ ಅಂತ ಧಮಕಿ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೋರಾ ಪೊಲೀಸರಿಗೆ ಹಾಗೂ ತುಮಕೂರು SP ಅವರಿಗೆ ಮತ್ತು ಮೇಲ್ ಮೂಲಕ DIG ಅವರಿಗೂ ದೂರು ನೀಡಿದ್ವು. ಪೊಲೀಸರು ತೌಸೀಫನ್ನ ಕರೆಸಿ ಬುದ್ಧಿ ಹೇಳಿದ್ದೇನೆ ಅಂತ ಹೇಳಿದ್ರು. ಆದರೆ ನಿನ್ನೆ ರಾತ್ರಿ ಏಕಾಏಕಿ ನಾವು ಯಾರೂ ಇಲ್ಲದ ಸಂದರ್ಭದಲ್ಲಿ JCB ತಂದು ರೆಸ್ಟೋರೆಂಟ್ ಧ್ವಂಸ ಮಾಡಿ ನಮ್ಮ ಶೆಡ್ನಲ್ಲಿದ್ದ ಕುರಿಗಳು ಹಾಗೂ ಹೋಟೆಲ್ನ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಮಗೆ ಅವರಿಂದ ಜೀವ ಭಯ ಇದೆ. ಆದ್ದರಿಂದ ಪೊಲೀಸರು ಅವರ ವಿರುದ್ಧ ಕ್ರಮ ಕೈಗೊಂಡು ನಮಗೆ ಭದ್ರತೆ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಇಲ್ಲಿ 40 ಇಯರ್ಸಿಂದ ನಮ್ಮ ಪೊಸೆಷನ್ ಇದೆ. ಸೊ ಇಲ್ಲಿ ನವೆಂಬರಿಂದ ಏನು ಮಾಡಿದ್ರು, ಇವರು ಬಂದು ನನ್ನ ತಮ್ಮನಿಗೆ ಹೇಳಿದ್ರು, ನೀವು ಈ ಥರ ಶೆಡ್ ಎಲ್ಲ ಇದೆ ಅಲ್ಲ, ಖಾಲಿ ಮಾಡು ಅಂತ ಹೇಳಿದ್ರು. ಅವನು ಆಮೇಲೆ ಹೇಳಿದಂತೆ ನಾನು ಮನೆಯಲ್ಲಿ ಹೇಳ್ತೀನಿ ಅಂತ ತಿರ್ಗಾ ಬಂದು ಹೇಳ್ತಾ ಇದ್ದ. ಸೊ ನಾವು ಅವರು ಸ್ವಲ್ಪ ಜಗಳ ಮಾಡೋಕ್ಕೆ ಎಲ್ಲ ಹಂಗೆ ಕಾಣ್ತು ನಮಗೆ. ಸೊ ನಾವು ಕೋರ್ಟ್ ಅಪ್ರೋಚ್ ಮಾಡಿದ್ವಿ. ಕೋರ್ಟಿಂದ ಸ್ಟೇ ಆರ್ಡರ್ ತೊಗೊಂಡು ಬಂದ್ವಿ. ಸೊ ಆ ಸ್ಟೇ ಆರ್ಡರ್ ತಗೊಂಡು ಬಂದಿದ್ದು ಅವ್ರಿಗೆ ತುಂಬ ಕೋಪ ಬಂತು. ಆ ತೌಸಿಫ್ ಅನ್ನೋನು, ಅವನ ತಮ್ಮ ಅಮೀನ್ ಪಾಷಾ, ಆಮೇಲೆ ಅವನು ಬ್ರದರ್ ಇನ್ ಲಾ ಅನಿಸುತ್ತೆ ಸಮೀರ್, ಅವರೆಲ್ಲ ಬಂದು ತುಂಬ ಗಲಾಟೆ ಮಾಡಿದ್ರು. ನೀನು ಹೋಗಿಬಿಟ್ಟು ಸ್ಟೇ ತೊಗೊಂಡು ಬರ್ತೀಯಾ, ನಿನ್ಗೆ ನೋಡು ಏನಾಗುತ್ತೆ ಇದಾಗತ್ತೆ ಅಂತ ಎಲ್ಲ ಧಮಕಿ. ನೋಡಿ ನೀನು ಈಗ ಇಲ್ಲಿ ವೀಲ್ಚೇರಿಂದನೇ ಹೋಗಬೇಕು ಇಂತೆ ಅಂತ ಮಾತೆಲ್ಲ ಹೇಳ್ದ.
ಆಮೇಲೆ ನಾವು ಅದು ಅಕ್ನಾಲೇಜ್ಮೆಂಟ್ ನಮಗೆ ಕೋರ್ಟ್ ಸ್ಟೇ ಆರ್ಡರ್ ಏನು ಬಂದಿತ್ತು ಅದು ತೊಗೊಂಡೋಗಿ ಕೋರ ಪೊಲೀಸ್ ಸ್ಟೇಷನ್ ಸಬ್ಮಿಟ್ ಮಾಡಿದ್ವಿ. ಸರ್ ಈ ಥರ ಪ್ರೊಟೆಕ್ಷನ್ ಬೇಕು ಇದು ಅಂತ. ಅವರು ಹ್ಞೂ ಅಂತ ಹೇಳಿದ್ರು. ಆಮೇಲೆ ಇದು ಸಿವಿಲ್ ಮ್ಯಾಟ್ರ್ ಅಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಸ್ಟೇ ಬಂದು ಆಮೇಲೆ ಏನು ಮಾಡಿದವರು ನೆಕ್ಸ್ಟ್ ದಿವಸನೇ ಹಿಂದೆ ನಮ್ಮ ಜಾಗ ಒಳಗಡೆ ಬಂದು ಬೌಂಡ್ರಿ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನನ್ನ ತಮ್ಮ ಇಲ್ಲಿದ್ದ ಅವ್ನು ಕಾಲ್ ಮಾಡ್ದ, ನನ್ನ ತಂಗಿ ಮತ್ತು ಅಪ್ಪ ಇಲ್ಲಿ ಬಂದುಬಿಟ್ಟು ನಾವು ಹೊಯ್ಸಲ ಅವ್ರಿಗೆ ಕಾಲ್ ಮಾಡಿದ್ವಿ. ಹೊಯ್ಸಲ ಅವ್ರ ಮುಂದೆನೇ ನಮ್ಮ ಅಪ್ಪನಿಗೆ ಅವನು ಅಮೀನ್ ಪಾಷಾ ಇರೋನು ಆ JCB ಇತ್ತಲ್ಲ ಅದು ಸ್ಟಾಪ್ ಮಾಡಿಸಿ ಸರ್ ಅಂತ ನಮ್ಮ ಅಪ್ಪ ಪೊಲೀಸ್ ಅವ್ರಿಗೆ ಹೇಳಿದ್ರೆ, JCB ನಿನ್ಗೂ ಇಲ್ಲಿ ಹಾಕಿ ಮಣ್ಣಲ್ಲಿ ನಿನಗೂ ಇದು ಮಾಡ್ತೀನಿ, ಬರಿ ಮಾಡ್ತೀನಿ ಇದು ಅಂತ ಇದು ಮಾಡ್ದ. ಅವನ ಜೊತೆ ಯಾರು ಸುಹೇಲ್ ಅಂತೆ ಅವನು ಅವನು ಕೂಡ ಇದ್ದ. ಆಮೇಲೆ ಆ ದಿವಸ ಆಯಿತು. ತಿರ್ಗಾ ನೆಕ್ಸ್ಟ್ ನಾವು ಹೋಗಿ ತಿರ್ಗಾ ಈ ಥರ ಆಯಿತು ಅಂತಲೇ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ವಿ. ಅವ್ರು FIR ಏನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಬರೀ ಅಕ್ನಾಲೇಜ್ಮೆಂಟ್ ಕೊಟ್ಟರು. ಆಮೇಲೆ ಸ್ವಲ್ಪ ದಿವಸ ನನ್ನ ತಮ್ಮ ಇಲ್ಲಿ ಕುರಿ ಎಲ್ಲ ಸಾಕ್ತಾ ಇದ್ದ, ಅವ್ನು ಶೀಪ್ ಫಾರ್ಮಿಂಗ್ ಮಾಡ್ತಾನೆ. ಅಥವಾ ಮಧ್ಯಾಹ್ನ ಎಲ್ಲ ಬರ್ತಾನೆ, ಅವ್ನು ವ್ಯವಸಾಯ ಮಾಡೋದಿಲ್ಲಿ. ಸೊ ಬಂದಾಗ ಅವ್ರೇನಾಯಿತು, ತೌಸೀಫ್ ಅನ್ನೋರು ನಮ್ಮ ಬೌಂಡ್ರಿಗೆ ಬಂದು ಟ್ರೆಸ್ ಪಾಸ್ ಮಾಡಿ ಅವ್ನಿಗೆ ಎಲ್ಲ ಅಸಾಲ್ಟ್ ಎಲ್ಲ ಹೊಡೆದ. ಆಮೇಲೆ ಎಲ್ಲ ತುಂಬ ಕೆಟ್ಟು ಮಾತಾಡೋದು ಅಮ್ಮನ ಬಗ್ಗೆ ಎಲ್ಲ ಮಾಡಿಬಿಟ್ಟು ಅವನು ತಿರ್ಗಾ ನಾವು ಬಂದ್ವಿ. ಸೊ ಆ ಸೇಮ್ ದಿವಸ ನೈಟ್ ತಿರ್ಗಾ ಅವ್ನು ಕುರಿಗೆ ಏನು ಇದು ಫುಡ್ ಏನು ಕೊಡೋಕೆ ಬಂದಲ್ಲ, ಅವಾಗ ಏನು ಮಾಡಿದ್ದಾರೆ, ಸ್ವಲ್ಪ ಲಾಂಗ್ ಎಲ್ಲ ಇಟ್ಕೊಂಡು ರಾತ್ರಿ ಸ್ವಲ್ಪ ಒಂದು 15 ಮೆಂಬರ್ಸ್ ಎಲ್ಲ ಗುಂಪೆಲ್ಲ ಕಟ್ಕೊಂಡ್ರು, ಸರೌಂಡಿಂಗ್ ಎಲ್ಲ ಕಟ್ಕೊಂಡ್ರು. ಸೊ ಅವನು ನಮಗೆ ಫೋನ್ ಮಾಡ್ದ, ನಾವು ಬಂದುಬಿಟ್ಟು ಅಲ್ಲಿಂದ ಅವ್ರಿಗೆ ಹೆಂಗೋ ಮಾಡಿ ಕಟ್ಕೊಂಡು ಹೋದ್ವಿ. ನಾವೀಗ ನಾನು ನನ್ನ ತಂಗಿ ಎಲ್ಲ ಬಂದಾಗ ಅವರು ಸ್ವಲ್ಪ ಇದಾಗ್ಬಿಟ್ರು, ಹೋದ್ವಿ. ಸೊ ನೆಕ್ಸ್ಟ್ ದಿವಸನೇ ನಾವು ಹೋಗಿ SP ಹತ್ರ ಸರ್ ಈ ಥರ ನಮಗೆ ಡೆತ್ ಥ್ರೆಟ್ಸ್ ಎಲ್ಲ ಬರ್ತಾ ಇದೆ, ಈ ಥರ ಇದು ಲ್ಯಾಂಡ್. ಅವ್ರು ಹೇಳಿದ್ರು ಇದು ಸಿವಿಲ್ ಡಿಸ್ಪ್ಯೂಟ್ ಅಂತ ಹೇಳಿದ್ರು. ನಾವಿದ್ರೆ ಸರ್ ಸಿವಿಲ್ ಡಿಸ್ಪ್ಯೂಟ್ ಏನಿದೆ ಅದು ಕೋರ್ಟ್ನಲ್ಲಿ ಆಗಲಿ, ಬಟ್ ಇದು ಲೈಫ್ ಥ್ರೆಟ್ ಎಲ್ಲ ಬರ್ತಾ ಇದೆ, ಅಸಾಲ್ಟ್ ಎಲ್ಲ ಆಗ್ತಾ ಇದೆ, ಅದು ಕೂಡ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ವಿ. ಅವ್ರು ಕೋರ್ಟಿಂದ ತೊಗೊಂಡು ಬನ್ನಿ ಪ್ರೊಟೆಕ್ಷನ್ ಅಂತ ಹೇಳಿದ್ರು. ತಿರ್ಗಾ ನಾವು SP ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಹೇಳಿದ್ರು, ಅಲ್ಲಿ PSI ಕೋರಾಗೆ ಹೇಳಿದ್ರು ಅವ್ರಿಗೆ ಏನಿರೋದು ಇದು ಮಾಡಿ ಅಂತ. ಆಮೇಲೆ ನಮಗೆ ಒಂದು ಅಕ್ನಾಲೇಜ್ಮೆಂಟ್ ಅವ್ರು ಕೊಟ್ಟರು. ಏನಂತ ಕೊಟ್ಟರು ಅಂದರೆ, ನಾನು ತೌಸೀಫ್ ಮತ್ತು ಅವರು ಏನಿದ್ದಾರೆ ಅಸೋಸಿಯೇಟ್ಸ್ ಅವ್ರಿಗೆ ಕಳಿಸ್ಬಿಟ್ಟು ಮಾತಾಡಿದ್ದೀನಿ, ಇನ್ಮೇಲೆ ಆ ಥರ ಆಗಲ್ಲ ಅಂತ. ಸೊ ಈ ಥರ ಲೈಫ್ ಥ್ರೆಟ್ ಎಲ್ಲ ಆದಮೇಲೆ ಆಮೇಲೆ ನಮಗೆ ಏನು ಹೇಳಿದ್ರು ಅಲ್ಲಿ SP ಆಫೀಸ್ನಲ್ಲೂ ಕೂಡ, ನಿಮ್ಮ ಲೈಫ್ ಪ್ರೊಟೆಕ್ಷನ್ಗೆ ನಿಮ್ಮ ತಮ್ಮನಿಗೆ ಕಳಿಸ್ಬೇಡಿ ಜಾಸ್ತಿ ಅಂತ ಹೇಳಿದ್ರು. ಬಟ್ ನಮ್ಮ ಶೀಪ್ ಫಾರ್ಮಿಂಗ್ ಇದೆ, ಅದು ನೋಡ್ಕೊಳ್ಬೇಕಲ್ವಾ, ಅದಕ್ಕೆ ನಾನು ನನ್ನ ತಂಗಿ ಬರೋದು ಸ್ಟಾರ್ಟ್ ಮಾಡಿದೆ. ಸೊ ನಾನು ನನ್ನ ತಂಗಿ ಬರೋದು ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸ ಒಂದು ವೀಕ್ ಸ್ವಲ್ಪ ಸುಮ್ಮನೆ ಇದ್ದರು. ಆಮೇಲೆ ಅವ್ರಿಗೆ ಹೆಂಗೆ ಗೊತ್ತಾಯಿತು ಇರೋ ಬರ್ತಾನೆ ಇದ್ದಾರೆ ಅಂತ, ನಮಗೂ ಸ್ವಲ್ಪ ಎಲ್ಲ ಸರೌಂಡ್ ಮಾಡ್ಕೊಳ್ಳೋದು, ಒಂದು 6 ಜನ ಎಲ್ಲ ಬೌಂಡ್ರಿ ವಾಲ್ ಮೇಲೆ ಬಂದುಬಿಟ್ಟು ಹಂಗೆ ಗುರಾಯಿಸ್ತಾ ಇರೋದು. ಆಮೇಲೆ ರಾತ್ರಿ ಆದ ತಕ್ಷಣ ಚಕ್ಕರ್ಬಂದಿ ಮಾಡ್ಕೊಳ್ಳೋದು, ಹೋಗೋದು, ಅದೆಲ್ಲ ತುಂಬ ಥ್ರೆಟ್ಸ್ ಎಲ್ಲ ನಡೀತಾ ಇದೆ. ತಿರ್ಗಾ ನಾನು ರೀಸೆಂಟಾಗಿ ಕೂಡ ಸ್ವಲ್ಪ ಈಗ ಭಯಪಟ್ಟು ಈ ಥರ ಆಗ್ತಾ ಇದೆಲ್ಲ ಏನು ಮಾಡೋದು, SP ಹತ್ರ ಬಂದ ಮೇಲೂ ಇದು ಆಗಿಲ್ಲ ಅಂತ IGP ಎಲ್ಲ ಹಾಕಿ ಕೂಡ ಇಮೇಲ್ ಕೂಡ ಕಳಿಸ್ದೆ ಅವ್ರಿಗೆ. ಅದೆಲ್ಲ ಆದಮೇಲೆ ಕೂಡ ನನ್ನ ಏನು ಮಾಡಿದ್ದಾರೆ, 10 o'clockವರೆಗೂ ನಮ್ಮದು ಇಲ್ಲಿ ಧಾಬಾ ಹೋಟ್ಲ್ ಥರ ಇದೆ. ಅವರು ನನ್ನ ತಮ್ಮ ನೋಡ್ಕೊತಾನೆ, ಬೇರೆಯವರು ಅವ್ರು ನಡೆಸ್ತಾ ಇದ್ದಾರೆ. ಸೊ ಅವರು 10 ಗಂಟೆಗೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಎಲ್ಲ ಮುಂದೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರಂತೆ. ಮುಂದೆ ಎಲ್ಲ ಕ್ಲೋಸ್ ಮಾಡ್ಕೊಂಡ್ರೆ ಬೆಳಗ್ಗೆ ನಮಗೆ ಕಾಲ್ ಬಂತು, ಒಬ್ಬ ಹುಡುಗ ಅಲ್ಲಿರ್ತಾನೆ, ಅವ್ನು ಫೋನ್ ಮಾಡ್ದಾಯ್ತಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಅಂತ. ಅವ್ರಿಗೆ ಆಮೇಲೆ ಕೇಳಿದೆ, ಅವ್ರಿಗೆ ಏನು ಮಾಡಿದ್ದಾರೆ, ಎಲ್ಲ ಅವ್ನು ಸೌಂಡ್ ಬಂತಲ್ಲ ಅವ್ನಿಗೆ ಹೊಡಿತಾ ಇರೋದಂತ, ಈಚೆ ಬಂದ ತಕ್ಷಣ ಒಂದು ಫೋನ್ ಕಿತ್ತಾಕೊಂಡು ಅವನಿಗೂ ಇಟ್ಕೊಂಡಿದ್ದಾರೆ. ಅವರು ಹಿಡ್ಕೊಂಡಿದ್ದು ಹೆದರ್ಸಿ ಕೂಡ್ಸ್ಕೊಂಡ್ಬಿಟ್ಟಿದ್ದಾರೆ, ಯಾರಿಗೂ ಫೋನ್ ಮಾಡಬಾರ್ದು ಅಂತ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ರಾತ್ರಿ ನಮ್ದು ಅದು ಹೋಟೆಲ್ ಧಾಬಾ ಏನಿದೆ ಎಲ್ಲ ಅದು ಡೆಮಾಲಿಷ್ ಮಾಡಿ, ಅದಿರೋದು ಒಳಗಡೆ ಟೇಬಲ್ಲು ಕಿಚನ್ದು ಎಲ್ಲ ಏನಿರೋದೆ ಅದು ಅಡುಗೆ ಮಾಡೋದು ಪಾತ್ರೆ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಹಿಂದೆ ಕುರಿಗಳಿತ್ತು, ಸೊ ನಮ್ಮದು ಶೀಪು ಇತ್ತು, ಗೋಟು ಇತ್ತು, ಸ್ವಲ್ಪ ಶೀಪ್ಗಳಿದೆ. ಇನ್ನೊಂದು ಕಡೆ ಇರೋದು ಗೋಟು ಎಲ್ಲ 106 ಏನೋ ಇದ್ದಿದ್ದಂತೆ, ನನ್ನ ಎಲ್ಲ ಸೇರಿ 106 ಇತ್ತು. ಅದರಲ್ಲಿ ಈಗ 30+ ಏನೋ ಇದೆ, ಅದು ಕೂಡ ಡೆಸ್ಟ್ರಾಯ್ ಮಾಡಿದ್ದಾರೆ. ಆಮೇಲೆ CCTV ಕ್ಯಾಮ್ರಾ ಎಲ್ಲ ಇತ್ತು. ಸೊ ಲಾಸ್ಟ್ ಕ್ಲಿಪ್ಪಿಂಗ್ ಏನಿರೋದಂದರೆ, ಮುಖಕ್ಕೆ ಕರ್ಶಿಫ್ ಹಾಕೊಂಡು CCTV ಎಲ್ಲ ಕಿತ್ತಾಕಿದ್ದಾರೆ. ಅದು CCTVನ ತೊಗೊಂಡೋಗಿದ್ದಾರೆ. ಅದರೊಳಗಡೆ ಸಿಮ್ಮು ಚಿಪ್ಪು ಎಲ್ಲ ಇತ್ತು, ಅದು ಮಾಡಿದ್ದಾರೆ. ಆಮೇಲೆ ಮುಂದೆ ಎಲೆಕ್ಟ್ರಿಕ್ ಕೇಬಲ್ ಕೂಡ ಕಟ್ ಮಾಡಿ ಹಂಗೆ ಹಾಕಿತ್ತು, ಅದು ಪವರ್ ಕೂಡ ಪಾಸ್ ಆಗ್ತಾ ಇತ್ತು. ನಾವೀಗ ಎಲ್ಲ ಜನ ಬಂದಿದ್ದಾರೆಲ್ಲ ಅಂತ ಹೇಳಿ ಅದಕ್ಕೆ ಟೇಪ್ ಮಾಡಿ ಇದು ಮಾಡಿ, ಆಮೇಲೆ ಮುಂದೆದು CCTV ಕ್ಯಾಮ್ರಾ ಎಲ್ಲ ಇದು ಮಾಡ್ತಾ ಇದ್ದಾರೆ. ಸೊ ಇದು ಲೈಫ್ ಥ್ರೆಟ್ಸ್ ಎಲ್ಲ ಜಾಸ್ತಿ. ಅವರು ಸ್ವಲ್ಪ ದಿವಸ ಮುಂಚೆನೂ ಕೂಡ ನಮ್ಮ ಇಲ್ಲಿ ಏನು ನೋಡ್ಕೊತಾ ಇದ್ರಲ್ಲ, ಅವ್ರಿಗೆ ಕಳಿಸ್ಬಿಟ್ಟು ಎಲ್ಲ ಥ್ರೆಟ್ ಕೊಟ್ಟಿದ್ದಾರೆ, ಇಲ್ಲಿಂದ ಹೆಣಾಣೆ ಹೋಗೋದು, ಕುರಿಗಳಿಗೆ ಇದು ತುಂಬಿಸ್ಕೊಂಡು ಹೋಗ್ತೀವಿ, ಹೊಡ್ಕೊಂಡು ಹೋಗ್ತೀವಿ, ಆ ಥರ. ಅವರು ನಮ್ಮ ಪ್ರಿಮಿಸಸ್ಸೇ ನಾವು ಬರಬಾರ್ದು ಅಂತ. ಸೊ ಇದೆಲ್ಲ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಬಿಡ್ತಾರೆ ಸರ್ ಅವ್ರ ಅಪ್ಪ ಇಲ್ಲಿ ಕುತ್ಕೊಂಡು, ಅವ್ರ ಅಪ್ಪ ಮುಂದೆನೇ ಎಲ್ಲ ಆಗೋದು. ಸರ್ ಬೇರೆ ಅಪ್ಪ ಅವರು ಇದ್ದರೆ ಏನು ಹೇಳ್ತಾರೆ, ನಾವು ಯಾರಿಗಾದ್ರೂ ಸ್ವಲ್ಪ ಸಿಟ್ಟಿಂದ ಮಾತಾಡೋನು, ಮಾತಾಡಬೇಡಮ್ಮ ಬನ್ನಿ ಅಂತಾರೆ. ಇವರು ಮಕ್ಕಳು ಇದು ಲೈಫ್ ಥ್ರೆಟ್ ಕೊಟ್ಟು ಇದೆಲ್ಲ ಗುಂಡಾಗರ್ದಿ ಮಾಡಿದ್ರು, ಅಪ್ಪ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋದು. ಅವ್ರ ಫ್ರೆಂಡ್ಸ್ಗಳು ಅಸ್ಲಂ ಅಂತೆ. ಸರ್ ನಾವು 40 ಇಯರ್ಸಿಂದ ಇದ್ದೀವಿ. ಅವ್ರು 4 ಮಂತ್ಸ್ ಮುಂಚೆ ತಗೊಂಡಿದ್ದಂತೆ. ಅವನು ತಗೊಂಡು ಪಕ್ಕದ ಜಾಗ ನಮಗೆ ತಗೊಂಡು ಬಂದು ಏನು ಹೇಳ್ದ, ನೀವು ಶೆಡ್ ಎಲ್ಲ ಖಾಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಾವು ಹೊಡಿಬೇಕಾಗತ್ತೆ ಅಂತ ಹೇಳ್ದ.
ಸೊ ನಾವು ಏನು ಈಗ ಡೈರೆಕ್ಟ್ ಅವ್ರಿಗೆ ಈ ಥರ ಧಮಕಿ ತೊಗೊಂಡ್ಮೇಲೆ ಸರ್ ನಾವೆಲ್ಲ ಎಜುಕೇಟೆಡ್, ನಮಗೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರಿಗೆ ಹೋಗಿ ಹೆಂಗೆ ಡೈರೆಕ್ಟ್ ಮಾತಾಡೋಂತ ವಿ ಟುಕ್ ಅ ಲೀಗಲ್ ವೇ. ಸೊ ವಿ ವೆಂಟ್ ಟು ದ ಕೋರ್ಟ್, ವಿ ಟುಕ್ ಅ ಲೀಗಲ್ ವೇ. ಅವ್ರ ಪಕ್ಕದ ಜಾಗ ತಗೊಂಡು ನಿಮ್ಮನ್ನ ಜಾಗ ಬಿಟ್ಕೊಡಿ ಅಂತ ಕೇಳಿದ್ರು. ನಮ್ಮದು ಏನಿದೆ ನಮ್ಮ ಪೊಸಿಷನಲ್ಲಿ ಇರೋದು ಜಾಗ ಕೂಡ ಶೆಡ್ ಈಗ ಏನು ಹೊಡೆದಾಕಿದಾರಲ್ಲ ಅವರು, ಅದು ಬಿಟ್ಕೊಡಿ ಅಂತ ಇದಾಗಿದ್ದು. ಸೊ ನಾವು ಕೋರ್ಟ್ನಲ್ಲಿ ಹೋಗಿದ್ದೀವಿ, 3 ಹಿಯರಿಂಗ್ ಆದೆ, ಅವ್ರು 1 ಹಿಯರಿಂಗು ಕೂಡ ಅಪಿಯರ್ ಆಗಿಲ್ಲ. ಬಿಟ್ಕೊಡಿ ಅಂದ್ರೆ ಇದು ನಮ್ದು ಅಂತ ಹೇಳಿದ್ದ ಏನು? ಇದು ನಮಗೆ ಬರುತ್ತೆ ಇದು ಅಂತ. ಸೊ ವಿ ವೆಂಟ್ ಟು ದ ಕೋರ್ಟ್. ಸೊ ಅಲ್ಲಿಂದ ಸ್ಟೇ ಬಂತು, ಬಟ್ ಅವ್ರ ಕೋರ್ಟ್ ಕೂಡ ಅಪಿಯರ್ ಆಗಿಲ್ಲ, ಇಲ್ಲಿವರೆಗೂ ಒಂದು ಸರಿ ಕೂಡ ಅಪಿಯರ್ ಆಗಿಲ್ಲ. ನಾವು ಕೋರ್ಟ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ನಮಗೆ ಪ್ರೊಟೆಕ್ಷನ್ ಕೊಡಿ ಅಂತ, ಬಟ್ ಅವ್ರದ್ದು ಲೀಗಲ್ ಪ್ರಾಸೆಸ್ ಇರುತ್ತೆ ಅಲ್ವಾ. ಸೊ ಅವ್ರು ನಾವು ಸಮನ್ ಕಳಿಸಿದ್ದೇವೆ, ಅವ್ರ ಮೊದಲು ಒಂದು ಸರಿ ಆದರೂ ಬರಲಿ ಆಮೇಲೆ ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ರಾತ್ರಿ ಎಲ್ಲ ಹಿಂಗೆ ಮಾಡಿದ್ದಾರೆ. ಬಟ್ ಲೈಫ್ ಥ್ರೆಟ್ಸ್ ಅಂತೂ ತುಂಬಾ ನಮಗೆ ಎಂಥ ಫಿಸಿಕಲ್ ಡಿಸ್ಟರ್ಬೆನ್ಸ್ ಆಗಿದೆ ಅಂದರೆ ನವೆಂಬರಿಂದಾನೇ ನಿದ್ದೆ ಇಲ್ಲ, ಏನಿಲ್ಲ. ನಮ್ಮ ಪ್ರಿಮಿಸಸ್ಗೆ ನಾವು ಬರಬಾರ್ದು, ಇಲ್ಲಿ ಕುತ್ಕೊಂಡು ಬಿಡ್ತಾರೆ ಒಂದು ಗುಂಪು, ಎಲ್ಲ ಕುತ್ಕೊಂಡು ಬಿಡ್ತಾರೆ. ಅವ್ರ ಅಪ್ಪ ರಜಾಕ್, ಅಬ್ದುಲ್ ಅಲೀಮ್, ಅವನ ಮಗ ಅಂತೆ ಶಾಹಿದ್ ಅಲೀಮ್, ಯಾರೋ ಸುಹೇಲ್, ಅಸ್ಲಮ್, ಅವರೆಲ್ಲ ಒಂದು 20 ಜನ ಗುಂಪು ಇಟ್ಕೊಂಡು ಕರೆಯೋದು. ಆಮೇಲೆ ಯಾರಾದರೂ ಫೋನ್ ಮಾಡಿ ನಾವು ಬಂದ ತಕ್ಷಣವೇ ಇರಲ್ಲ ಸರ್, ಯಾರಾದ್ರು ಅವರು ತೌಸೀಫ್ ಅವ್ರು ಇರಲ್ಲ. ಬಂದ ತಕ್ಷಣ ಅವ್ರಪ್ಪ ಯಾರು ಫೋನ್ ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಜೊತೆ ಒಂದು ಗುಂಪು ಕಟ್ಕೊಂಡು ಹುಡುಗರಿಗೆಲ್ಲ ಕೊಡ್ಬಿಟ್ಟು ಸ್ವಲ್ಪ ಒಂದು 15-20 ಮೆಂಬರ್ಸ್ಗೆ ಬಂದುಬಿಡೋದು. ಸೊ ಲಾಸ್ಟ್ ಒಂದು 15-20 ಡೇಸಿಂದ ನಾನು ನನ್ನ ತಂಗಿನೇ ಬಂದು ಇದು ಮಾಡ್ತಾ ಇದ್ದಿದ್ದು. ಪೊಲೀಸ್ ಅವರೇ ಯಾವಾಗ ಹೇಳಿದ್ರು ನಿಮ್ಮ ತಮ್ಮನಿಗೆ ಕಳಿಸ್ಬೇಡಿ ಒಬ್ಬರೇ, ಇಲ್ಲಾಂದರೆ ಅವ್ರು ಕಳಿಸ್ಬೇಡಿ, ಏನಕ್ಕೆ ಏನಾರ ಲೈಫ್ ಹೋದರೆ ಏನು ಮಾಡ್ತೀರಾ ಅಂತ. ಸೊ ನಾವು ಅವ್ರಿಗೆ ಸ್ಟಾಪ್ ಮಾಡಿದೆ. ಸೊ ಈಗ ಇಲ್ಲ ಇವ್ರು ಮಾಡಿರೋದು ನೋಡಿದ್ರೆ ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ ಸರ್. ವಿ ವಾಂಟ್ ದ ಲೀಗಲ್ ಹೆಲ್ಪ್ ಫಾರ್ ಅವರ್ ಲೈಫ್ ಥ್ರೆಟ್. ವಿ ಆರ್ ನಾಟ್ ಏಬಲ್ ಟು ನಮ್ಮ ಪ್ರಿಮಿಸಸ್ನಲ್ಲೇ 40 ಇಯರ್ಸ್ ಜಾಗದಲ್ಲೇ ನಮಗೆ ಏನು ಬಿಸ್ನೆಸ್ ನಾವು ಮಾಡ್ತಾ ಇದ್ದೀವಿ ಅದು ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರೀಗ ಮಾಡಿರೋದು ಕೋರ್ಟ್ ಸರ್, ಕೋರ್ಟಿಂದ ಬರಲಿ ಅವರಲ್ವಾ, ಕೋರ್ಟ್ ಆರ್ಡರ್ ಬಂದರೆ ಇಲ್ಲ ಬಿಟ್ಕೊಡಿ ಅಂದರೆ ನಾವು ಬಿಟ್ಕೊಟ್ಬಿಡ್ತಾ ಇದ್ವಿ. ಬಟ್ ಅವರು ಕೋರ್ಟಿಂದ ಬಂದಿಲ್ಲ, ಅವ್ರು ಏಕಾಏಕಿ ಬಂದು ರಾತ್ರಿ ಕೂಡ ಇಂಥ ಸರ್ ಏನು ಆಶ್ಚರ್ಯ ಆಗ್ತಾ ಇರೋದಂದರೆ ರಾತ್ರಿ ಎಲ್ಲ ಡೆಮಾಲಿಷ್ ಮಾಡಿ ಅಲ್ಲಿ ಫೌಂಡೇಶನ್ ಹಾಕಿ ಇದ್ದು ಕೂಡ ಹಾಕಿ ಹೋಗಿದ್ದಾರೆ. ರಾತ್ರಿ 10 o'clockವರೆಗೂ ಏನೂ ಇರಲಿಲ್ಲ. ಆಫ್ಟರ್ 10 o'clock CCTV ಎಲ್ಲ ಮುಡ್ದಾಕಿ ಹಿಂಗೆ ಮಾಡಿರೋದು, ಒಂದು ರಾತ್ರಿ ಇದು ಮಾಡಿರೋದು. ಮತ್ತು ಇದೆಲ್ಲ ನಾವು 2 months ನವೆಂಬರಿಂದ ಕೋರ ಪೊಲೀಸ್ ಸ್ಟೇಷನ್, SP ಯಾರು ಬೇಕು ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀವಿ ಸರ್, ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಪೇಷನ್ಸ್ ಇರಬೇಕು, ಆಗತ್ತೆ, ಇದು ಮಾಡಬೇಕು ಅಂತ ಹೇಳಿ ನಾವು ಸುತ್ತಾಡಿ ನಮಗೆ ಸಾಕಾಗಿದೆ. ನಮಗೇನಿರೋದು ಈಗ ನ್ಯಾಯ ಬೇಕು. ಈ ಥರ ಲೈಫ್ ಥ್ರೆಟ್ ಇದು ಇಲ್ಲ ಅಂತ ಹೇಳಿಬಿಟ್ಟು ಇಲ್ಲ ಈಗ ಜೀವ ಎಲ್ಲ ಹೋದ್ರೆ ಏನು ಸರ್, ಯಾರು ಜಿಮ್ಮೆದಾರಿ ಸರ್? ಇನ್ನು ರಾತ್ರಿ ರೆಸ್ಟೋರೆಂಟ್ನಲ್ಲಿದ್ದ ಹುಡುಗ ಮಾತನಾಡಿ, ನಾನು ಕೆಲಸ ಮುಗಿಸಿ ಮಲಗಿದ್ದೆ. ಸುಮಾರು 1:30 ಸುಮಾರಿಗೆ ಏನೋ ಸದ್ದಾಯಿತು. ಅದನ್ನು ನೋಡೋಕೆ ಅಂತ ಆಚೆ ಬಂದೆ. ಆಗ 15ರಿಂದ 20 ಜನ JCB ಹಾಗೂ ಕ್ರೇನ್ನಿಂದ ನಮ್ಮ ಹೋಟೆಲ್ ಅನ್ನ ಹೊಡೆದು ಹಾಕ್ತಾ ಇದ್ರು. ನನಗೆ ಯಾರಿಗೂ ತಿಳಿಸದಂತೆ ಬೆದರಿಸಿ ನನ್ನ ಬಳಿ ಇದ್ದ ಮೊಬೈಲ್ ಕಸಿದುಕೊಂಡ್ರು. ಎಲ್ಲವನ್ನ ಹೊಡೆದು ಹಾಕಿದ ನಂತರ ಬೆಳಗ್ಗೆ 6 ಗಂಟೆಗೆ ನನಗೆ ಮೊಬೈಲ್ ನೀಡಿ ಹೊರಟು ಹೋದ್ರು ಅಂತ ತಿಳಿಸಿದ್ದಾರೆ. ನಿನ್ನೆ ನೈಟು ಅವರು ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ರೆ ನಾನು ಒಳಗಡೆ ಮಲ್ಕೊಂಡೆ. ತದನಂತರವಾಗಿ ನಾನು 11 ಗಂಟೆ ತನಕ ಮೊಬೈಲ್ ನೋಡ್ತಿದ್ದೆ. ಅಷ್ಟು ತನಕ ಏನು ಸೌಂಡ್ ಇದ್ದಿಲ್ಲ. ನನಗೆ ಆಮೇಲೆ ನಿದ್ದೆ ಬಂತು, ಮಕ್ಕೊಂಬಿಟ್ಟೆ. 1:30 ಇಲ್ಲ 1 ಗಂಟೆ ಸುಮಾರು. ನಾನು ಅಷ್ಟೊಂದು ಇಲ್ಲೇ ನೋಡಿಲ್ಲ. ಆವಾಗ ಎಚ್ಚರ ಆಯ್ತು. ಮೇಲೆಗಡೆ ಅಲ್ಲಿ ಕೊರೆಯೋದು ಶಬ್ದ ಕೇಳಿಸ್ತಾ ಇತ್ತು. ಆಮೇಲೆ ನಾನು ಹೊರಗಡೆ ಈ ಕಡೆಯಿಂದ ಇಲ್ಲಿ ಬಂದು ಹಿಂಗೆ ನಿಂತ್ಕೊಂಡೆ. ಅಲ್ಲಿ ಮೊಬೈಲು ಕರೆಂಟು ನಿಂತಿದ್ದಿಲ್ಲ. ಮೊಬೈಲಲ್ಲಿ ನೋಡ್ಕೊಂಡು 1:30 ಆಗಿತ್ತು. ಇಲ್ಲಿ ಬಂದು ಒಬ್ಬ ಅಣ್ಣ ನಿಂತ್ಕೊಂಡಿದ್ರು. ಅವ್ರನ್ನ ಮಾತಾಡ್ಸಿದೆ. ಅಣ್ಣ ಏನು ಮಾಡ್ತಿದ್ದೀರಾ ಅಂತ. ಯಾರು ನೀನು ಅಂತ. ಅಣ್ಣ ಇಲ್ಲಿ ಕೆಲಸ ಮಾಡ್ತೀನಿ, ಎಲ್ಲಿದ್ದು ಅಂತಂದೆ. ಇಲ್ಲಿ ಒಳಗಡೆ ಮಲ್ಕೊಂಡಿದ್ದೀನಿ ಅಣ್ಣ ಅಂತಂದೆ. ಯಾರಿಗೇನೋ ಕಾಲ್ ಮಾಡಿದ್ದ ಅಂತ ಕೇಳಿದರು. ಇಲ್ಲ ಅಣ್ಣ ಮಾಡಿಲ್ಲ, ನಿನ್ನ ಮೊಬೈಲ್ ಕೊಡಿ ನಾನು ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂತ. ಚೆಕ್ ಮಾಡಿದರು. ಕಾಲ್ ಇಷ್ಟಲ್ಲೇ ಯಾರಿಗೆ ಕಾಲ್ ಮಾಡಿದ್ದಿಲ್ಲ. ಹಾಗಾಗಿ ಅವರು ಮೊಬೈಲ್ ತನ್ನ ಹತ್ರನೇ ಇಸ್ಕೊಂಡ್ರು. ಆಮೇಲೆ ಇದ್ದು ಬೆಳಗ್ಗೆ ಬಂದು ನಾನೇ ಕೊಡ್ತೀನಿ, ಏನು ವರಿ ಮಾಡ್ಕೋಬೇಡ, ಟೆನ್ಷನ್ ಏನು ತಗೋಬೇಡ ಅಂತ ಹೇಳಿದ್ರು ಅಷ್ಟೇ. ನಾನು ಹೊಡೆದಾಕಿ ಇಲ್ಲಿ ಎಲ್ಲ ಹೋಟ್ಲ ಇಲ್ತಾಣ, ಡಾಬಾ ಅದೇ ಒಟ್ನಲ್ಲಿ ಜಮೀನಿನ ವಿಚಾರಕ್ಕೆ ದುಡಿದು ತಿನ್ನೋ ಹೋಟೆಲ್ ಧ್ವಂಸ ಮಾಡಿ ಬದುಕಿಗೆ ಆಸರೆಯಾಗಿದ್ದ ಮೇಕೆ ಕುರಿಗಳನ್ನ ಕದ್ದೊಯ್ದು ಕ್ರೌರ್ಯ ಮೆರೆದಿದ್ದಾರೆ. ಇವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.